ನಿಮ್ಮ ಅಮ್ಮಂಗೆ ಯಾವುದೇ ಕಾರಣಕ್ಕೂ ಈ 4 ಮಾತನ್ನ ಹೇಳಕ್ ಹೋಗ್ಬೇಡಿ. ಯಾವುದೇ ಸಿಚುವೇಶನ್ ಆಗಿರ್ಲಿ, ನೀವು ಈ ಮಾತುಗಳನ್ನ ಹೇಳಿದ್ರೆ ನಿಮ್ಮಷ್ಟು ಪಾಪ ಮಾಡಿದವ್ರು ಯಾರು ಇರಲ್ಲ. ಹಾಗೆ ನಿಮ್ಮಮ್ಮ ಇವಾಗ್ಲೂ ನಿಮ್ ಜೊತೆ ಇವತ್ತಿಗೂ ಇದಾರೆ ಅಂತ ಅಂದ್ರೆ ನೀವೇ ತುಂಬಾ ಅದೃಷ್ಟವಂತರು. ನಂಬರ್ 1, ನೀನ್ ನನ್ಗೋಸ್ಕರ ಏನ್ ಮಾಡಿದ್ಯಾ? ಈ ಮಾತೇನಾದ್ರು ನೀವ್ ಆಡಿದ್ರೆ ಈ ಮಾತಿಂದ ನಿಮ್ಮ ಅಮ್ಮನ ಎದೆನೆ ಒಡೆದೋಗುತ್ತೆ. ಡೆಲಿವರಿ ಟೈಮಲ್ಲಿ ಅವಳು ಜೀವ ಹೋಗುತ್ತೆ ಅಂತ ಗೊತ್ತಿದ್ರು ನಿಮಗ್ ಜನ್ಮ ಕೊಟ್ಟಿರ್ತಾಳೆ. ಹಂಗಂದ್ಮೇಲೆ ಎಲ್ಲಿವರೆಗೂ ಈ ಮಾತು ಸರಿ? ನಂಬರ್ 2, ಆಕ್ಚುಲಿ ನಿಮ್ಗೆ ಏನು ಬರಲ್ಲ ಅಂತ ಯಾವುದೇ ಕಾರಣಕ್ಕೂ ಅನ್ನಕ್ ಹೋಗ್ಬೇಡಿ. ಯಾಕಂದ್ರೆ ಯಾರು ನಿಮ್ಗೆ ನಡೆಯೋದು, ತಿನ್ನೋದು, ಮಾತಾಡೋದು ಹೇಳ್ಕೊಟ್ಟಿರ್ತಾರೆ ಅವ್ರಿಗೆ ಈ ಮಾತನ್ನೋದು ಸೂರ್ಯನ್ಗೆ ಬೆಳಕಿನ ಬಗ್ಗೆ ತಿಳಿಸ್ದಂಗೆ. ಮೇ ಬಿ ಇವತ್ತಿನ ಟೆಕ್ನಾಲಜಿ ಬಗ್ಗೆ ಅವಳಿಗೆ ಅರ್ಥ ಆಗದೆ ಇರ್ಬೋದು, ಆದ್ರೆ ನೀವ್ ಏನು ಹೇಳ್ದೆ ನಿಮ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ChatGPT ಲೆವೆಲ್ಗೆ ನೀವು ಹುಟ್ಟಾಗ್ಲಿಂದಾನೇ ನಿಮ್ಮ ಅಮ್ಮಂಗಿರುತ್ತೆ. ನಂಬರ್ 3, ಪ್ರತಿ ಸಲ ನಮ್ಗೆ ಏನಾದ್ರೂ ಬೈತಾನೆ ಇರ್ತೀಯಾ ಅಂತ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಅವಳು ಬೈಬೇಕು ಅಂತ ಬೈತಿರಲ್ಲ, ಎಲ್ಲಿ ನನ್ ಮಗ ಅಥವಾ ಮಗಳು ಕೆಟ್ಟ ದಾರಿಲಿ ಹೋಗಿ ಹಾಳಾಗ್ಬಿಡ್ತಾರೋ ಅನ್ನೋ ಭಯಕ್ಕೆ ಆತರ ಮಾಡ್ತಿರ್ತಾಳೆ. ನಂಬರ್ 4, ನನ್ ಲೈಫ್ ಅಲ್ಲಿ ಇಂಟರ್ಫಿಯರ್ ಆಗಕ್ ಹೋಗ್ಬೇಡ ಅಂತ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಉಸಿರಾಡ್ತಿರೋ ಪ್ರತಿ ಉಸಿರಲ್ಲೂ ನಿಮ್ಮ ಅಮ್ಮನ ಹೆಸರಿದೆ. ನಿಮ್ಮ ಅಮ್ಮಂಗೆ ನೀವೇ ಪ್ರಪಂಚ ಆಗಿರ್ತೀರಾ. ಒಂದಿನ ನಿಮ್ಮಮ್ಮ ನಿಮ್ಮಿಂದ ದೂರ ಆದಾಗ ಗೊತ್ತಾಗುತ್ತೆ ಈ ಪ್ರಪಂಚದಲ್ಲಿ, ಲೋಕದಲ್ಲೇ ನಿಸ್ವಾರ್ಥ ಪ್ರೀತಿ ಅಂದ್ರೆ ನಿಮ್ಮ ಅಮ್ಮಂದು. ನಿಮ್ಮ ಅಮ್ಮನೇನಾದ್ರೂ ನೀವು ಇಷ್ಟಪಡೋದಾಗಿದ್ರೆ ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ.